ಆಂಧ್ರ ಕಾರಣಕ್ಕಾಗಿ ಅವರಾದ್ರೆ ಆಂಧ್ರದ ಟಿಡಿಪಿ ಅವ್ರ ಜೊತೆಗೆ ನೀವು ಹಿಂದೆ ಒಂದ್ಸಲ ಅಲಯನ್ಸ್ ಮಾಡಿದ್ರಿ, ಬಟ್ ಅವ್ರನ್ನ ಇಂಡಿಯಾ ಬ್ಲಾಕ್ ನೀವು ಕರ್ಕೊಂಡು ಬರೋಕೆ ನೀವು ಯಶಸ್ವಿ ಆಗಲಿಲ್ಲ ಈ ಬಾರಿ. ಒಂದು ಚಂದ್ರಬಾಬು ನಾಯ್ಡು ಇಂಡಿಯಾಗೆ ಬಂದರು, ಎನ್ಡಿಎಗೆ ಹೋದ್ರು ಎರಡನೇ ಪ್ರಶ್ನೆ. ಬೆಂಗಳೂರಲ್ಲಿ ಕಳೆದ 4-5 ತಿಂಗಳ ಹಿಂದೆ ಚಂದ್ರಬಾಬು ನಾಯ್ಡು ಬಂಧನದಲ್ಲಿದ್ದಾಗ ಫ್ರೀಡಮ್ ಪಾರ್ಕಲ್ಲಿ ಚಂದ್ರಬಾಬು ನಾಯ್ಡು ಅಭಿಮಾನಿಗಳು, CBN ಅಭಿಮಾನಿಗಳು, ಅವರು ಚಂದ್ರಬಾಬು ನಾಯ್ಡನ್ನ CBN ಅಂತ ಕರೀತಾರೆ, ಚಂದ್ರಬಾಬು ನಾಯ್ಡು ಅಂತೇಳಿ, ಅವರು ಇಲ್ಲೊಂದು ಸ್ಲೋಗನ್ ಹೇಳಿದ್ರು, ಬಾಬು ರಾವಾಲಿ ಜಗನ್ ಪೋವಾಲಿ. ಅವ್ರು ಮಾಡಿದಾಗ ಆ ಸ್ಲೋಗನ್ನಲ್ಲಿ ಸುಮಾರು 3,000 ಜನ ಅವತ್ತು ಫ್ರೀಡಮ್ ಪಾರ್ಕಲ್ಲಿ ಸೇರಿದ್ದವರು. ಅವ್ರು ಹೇಳಿದಂಥದ್ದು ಚಂದ್ರಬಾಬು ನಾಯ್ಡನ್ನ ಜೈಲ್ಗೆ ಹಾಕ್ಸಿರೋದೇ ನರೇಂದ್ರ ಮೋದಿ. ಇಟ್ ಇಸ್ ದ ಫ್ಯಾಕ್ಟ್. ನಿಮ್ಮ ಮೀಡಿಯಾದವರೇ ಕವರ್ ಮಾಡಿದ್ದಾರೆ. ರಾಜಕೀಯವಾಗಿ ಏನೇನೋ ಬದಲಾವಣೆ ಆಯಿತು, ಇವತ್ತು ಅನಿವಾರ್ಯವಾಗಿ ಅವರಲ್ಲಿ ಬಂದಿದ್ದಾರೆ, ಹೊಂದಾಣಿಕೆ ಆಗಿದೆ, ಅದೆಲ್ಲ ನಿಜ. ಇಟ್ ಇಸ್ ದ ಫ್ಯಾಕ್ಟ್. BY ರಾಘವೇಂದ್ರ ಅವರ ನಮ್ಮ ರಿಪೋರ್ಟರ್ ಮಾತಾಡ್ತಿದ್ದಾರೆ. ಸರ್, ಇಷ್ಟೊಂದು ಟಫ್ ಇತ್ತು ಎಲೆಕ್ಷನ್ ಅಲ್ಲಿ, ಅಂದ್ರೂ ಕೂಡ ನಿಮ್ಮ ಜಯ ಆಗಿದೆ. ಆದ್ರೆ ಈಗ ಈ ಗೆಲುವಿಗೆ ಯಾವುದು ಕಾರಣ ಅಂತ ಹೇಳ್ತೀರಾ ಸರ್? ಮೂಲ ಕಾರಣ ಸಂಘಟನೆ, ಸಂಘಟಾತ್ಮಕವಾದಂತಹ ಒಂದು ಕಾರ್ಯಶಕ್ತಿ, ಕಾರ್ಯಕರ್ತರ ಪರಿಶ್ರಮ, ಅದು ಮೂಲ ಒಂದು ಶಕ್ತಿಯಾಗಿ ಚುನಾವಣೆ ಗೆಲುವಿಗೆ ಮುಖ್ಯವಾದಂತಹ ಒಂದು ಕಾರಣ. ಸರ್, ಎಷ್ಟರ ಮಟ್ಟಿಗೆ JDS ಹೊಂದಾಣಿಕೆ ಶಿವಮೊಗ್ಗದಲ್ಲಿ ವರ್ಕೌಟ್ ಆಗಿದೆ ಸರ್? 100ಕ್ಕೆ 100. ಯಾಕೆಂದ್ರೆ ಇವತ್ತು ಶಿವಮೊಗ್ಗ ಗ್ರಾಮಾಂತರದಲ್ಲಿ ಸುಮಾರು 35,000ಗಿಂತ ಹೆಚ್ಚಿನ ಅಂತರವನ್ನ ಕೊಡುವಂತ ಕೆಲಸ ಆಗಿದೆ. ಶಿವಮೊಗ್ಗದಲ್ಲಿ ಒಳ್ಳೆ ಅಂತರ ಆಗಿದೆ. ಈ ರೀತಿ ಜಿಲ್ಲೆಯಲ್ಲಿ ಸುಮಾರು 2 ಲಕ್ಷಕ್ಕಿಂತ ಹೆಚ್ಚಿನ ಒಂದು ಅಂತರವನ್ನು ಕೊಟ್ಟಿದ್ದಾರೆ. ಗೌರವಂತ ಕುಮಾರಸ್ವಾಮಿಗಳು ಕೂಡ ಸ್ವತಃ 2 ಬಾರಿ ಕ್ಷೇತ್ರಕ್ಕೆ ಬಂದು ಹೋಗಿದ್ರು. ಈ ರೀತಿ ಚುನಾವಣೆ ನಾಮಪತ್ರ ಸಲ್ಲಿಸುವಂತ ಸಂದರ್ಭದಲ್ಲಿ ಬಂದಿದ್ರು. ಅದಾದ್ಮೇಲೆ 2-3 ಕ್ಷೇತ್ರಕ್ಕೆ ಬಂದು ಹೋಗಿದ್ರು. ಇದರೆಲ್ಲ ಪ್ರತಿಫಲ JDSನ ಸಹಕಾರ ಕೂಡ ನನಗೆ ಇವತ್ತು ಹೆಚ್ಚಿನ ಒಂದು ಆಶೀರ್ವಾದ ಪರಿವರ್ತನೆ ಆಗಿದೆ. ಸರ್, ನೀವು ಚುನಾವಣೆ ಫೇಸ್ ಮಾಡಬೇಕಾದ್ರೆ ಅಭಿವೃದ್ಧಿ ಅಂತ ಹೇಳ್ತಾ ಹೋದ್ರಿ, ಆದ್ರೆ ನಿಮ್ಮ ವಿರೋಧವಾಗಿ ಅವರು ವೈಯಕ್ತಿಕವಾಗಿ ಟೀಕೆ ಮಾಡ್ತಾ ಇದ್ರು. ಸೊ ಇದೆಲ್ಲ ನೋಡ್ತಾ ಇದ್ದಾಗ ನಿಮ್ಗೆ ಆ ಟೈಮಲ್ಲಿ ಗೆಲ್ತೀವಿ ಅಂತ ಒಂದು ಆಸೆ ಇತ್ತ ಸರ್? 100ಕ್ಕೆ 100. ಯಾಕೆಂದ್ರೆ ನಮ್ಮ ಸಂಘಟನೆ ಕಾರ್ಯಕರ್ತರು ಯುದ್ಧ ಬಂದ ಶಸ್ತ್ರಾಭ್ಯಾಸವನ್ನ ಮಾಡಿಕೊಳ್ಳದೆ ಅವರ ಪರಿಶ್ರಮ ಇದೆಯಲ್ಲ. ಹೋದ ಬಾರಿಯ ಶಾಸಕ MLA ಚುನಾವಣೆ ಆದ್ಮೇಲೆ 1 ವರ್ಷ ಯಾರು ಕೂಡ ಕಾರ್ಯಕರ್ತರು ಮನೆ ಸೇರಿಲ್ಲ, ಹಗಲು ರಾತ್ರಿ ಶ್ರಮವನ್ನು ವಹಿಸಿದ್ದಾರೆ. ಆ ವಿಶ್ವಾಸದಿಂದ ನನಗಿತ್ತು. ಬೂತ್ ಮಟ್ಟದಲ್ಲಿ ಇವತ್ತು ನಮ್ಮ ಕಾರ್ಯಕರ್ತ ಪರಿಶ್ರಮ ಹಾಕಿದ್ರು, ಪರಿಶ್ರಮ ಪ್ರತಿಫಲ ಇವತ್ತು ಈ ಅಂತರ ಅನಿಸುತ್ತೆ. ಸರ್, ವಿಜೇಂದ್ರ ಅವರು ರಾಜ್ಯಾಧ್ಯಕ್ಷರಾದ ಮೇಲೆ ಆ ಫ್ಯಾಕ್ಟರ್ ಎಷ್ಟು ಮಟ್ಟಿಗೆ ವರ್ಕ್ ಆಗಿದೆ? 100ಕ್ಕೆ 100. ನನಗಿಂತ ವಯಸ್ಸಲ್ಲಿ 2 ವರ್ಷ ಸಣ್ಣವನಾದರೂ ಕೂಡ ಇಂಥ ಒಂದು ರಾಷ್ಟ್ರೀಯ ಪಕ್ಷದ ಸಂಘಟನೆಯ ರಾಜ್ಯಾಧ್ಯಕ್ಷರಾಗಿ ಇಡೀ ರಾಜ್ಯದಲ್ಲಿ ಅವರ ತಂಡ ತುಂಬಾ ಯಶಸ್ವಿ ಕೆಲಸವನ್ನು ಮಾಡಿದೆ. ನಮ್ಮ ರಾಜ್ಯಾಧ್ಯಕ್ಷರು ಕೂಡ ಈ ಸಂದರ್ಭದಲ್ಲಿ ನಾನು ಅಭಿನಂದನೆ ಸಲ್ಲಿಸಿದೆ. ಸರ್, ನಿಮ್ಮ ಕಾರ್ಯಕರ್ತರ ಅಂದ್ರೆ ಬಿಜೆಪಿ ಕಾರ್ಯಕರ್ತರ ಬಹುದಿನಗಳ ಆಸೆ ಅಂದ್ರೆ ಕೇಂದ್ರ ಸರ್ಕಾರದಲ್ಲಿ ಮಂತ್ರಿ ಆಗುವಂತದ್ದು. ಸೊ ಅದಕ್ಕೆ ಈ ಗೆಲುವು ಏನಾದ್ರು ಸಹಾಯ ಮಾಡುತ್ತಾ ಸರ್? 2 ಲಕ್ಷದಲ್ಲಿ 100ಕ್ಕೆ 100. ಒಬ್ಬ 4ನೇ ಬಾರಿಗೆ ಜನ ಆಶೀರ್ವಾದ ಮಾಡಿದ್ದಾರೆ. ಸಾರ್ವಜನಿಕ ಕ್ಷೇತ್ರದಲ್ಲಿ ಕೆಲಸ ಮಾಡಲಿಕ್ಕೆ ಇದಕ್ಕಿಂತ ದೊಡ್ಡ ಸ್ಥಾನ ಇನ್ನೇನು ಬೇಕಾಗಿಲ್ಲ. ಒಬ್ಬ ಸಂಸತ್ ಸದಸ್ಯನ ಒಂದು ಗೌರವ ಸ್ಥಾನ ನಂಗೆ ಕ್ಷೇತ್ರ ಜನ ಕೊಟ್ಟಿದ್ದಾರೆ. ಇನ್ನು ಉಳಿದಿದ್ದು ಸಂಘಟನೆ ಬಿಟ್ಟಂತ ವಿಚಾರ. ಆದರೆ ಒಬ್ಬ ಸಂಸತ್ ಸದಸ್ಯನಿಗೆ ಇನ್ನೂ ಏನು ಈ ಭಾಗದಲ್ಲಿ ಇನ್ನು ಒಳ್ಳೆ ಕಾರ್ಯ ಮಾಡಬೇಕು ಅದಕ್ಕೆ ಗಮನ. ಸರ್, ಮುಂದಿನ ದಿನಗಳಲ್ಲಿ ನಿಮ್ಮ ಅಭಿವೃದ್ಧಿ ಕೆಲಸಗಳು ಯಾವುದಕ್ಕೆ ಸೀಮಿತವಾಗಿರುತ್ತೆ ಸರ್? ಅಂದ್ರೆ ಇಷ್ಟು ದಿನ ರಸ್ತೆ ಆಗಿರ್ಬೋದು, ಬ್ರಿಡ್ಜ್ಗಳಾಗಿರ್ಬೋದು, ಈಗ ಮುಂದಿನ ಪ್ಲಾನ್ ಏನಿದೆ ಸರ್? ಪರಿಸರಕ್ಕೆ ಹಾನಿ ಆಗದ ರೀತಿಯಲ್ಲಿ ಕ್ಷೇತ್ರದ ಅಭಿವೃದ್ಧಿ ಆಗಬೇಕು. ಯಾಕೆಂದ್ರೆ ಇದು ಮಲೆನಾಡು ಪ್ರದೇಶ, ಇದು ಪರಿಸರಕ್ಕೆ ಸಾಕಷ್ಟು ಅರಣ್ಯ ಪ್ರದೇಶ ಇರುವಂತಹ ಈ ಒಂದು ಕ್ಷೇತ್ರದಲ್ಲಿ ಈ ಪರಿಸರಕ್ಕೆ ಆದ್ಯತೆಯನ್ನು ಕೊಡಬೇಕಾದ್ರೆ ನಮ್ಮ ಕರ್ತವ್ಯ. ಎರಡನೇದು, ಇವತ್ತು ಮಾದಕ ದ್ರವ್ಯಗಳು ಸಾಕಷ್ಟು ಇಂಪೋರ್ಟ್ ನಮ್ಮ ಕ್ಷೇತ್ರಕ್ಕೆ ಬರ್ತಾ ಇದೆ ಅಂತೇಳಿ ಪತ್ರಿಕಾ ಮಾಧ್ಯಮದ ಮುಖಾಂತರ, ಕಾಲೇಜ್ ಕ್ಯಾಂಪಸ್ ಇದೆಲ್ಲದೂ ಕೂಡ ನಾವು ಕೇಳಿದ್ದೀವಿ. ಮತ್ತು ಅನೇಕ ಘಟನೆಗಳು ಕೂಡ ಇವತ್ತು ಗಾಂಧಿ ಬಜಾರು ಇಲ್ಲೆಲ್ಲ ಡ್ರಗ್ಸ್ ತೆಗೆದುಕೊಂಡು ನಡ್ಕೊಂಡಂತ ಘಟನೆಗಳು ಇವೆಲ್ಲ ಕಣ್ಮುಂದಿದೆ. ಹಾಗಾಗಿ ಆದ್ಯತೆ 0 ಟಾಲರೆನ್ಸ್ ಆಗಬೇಕು. ಒಂದು ಗ್ರಾಮ ಕೂಡ ಯಾವುದೇ ಒಂದು ಮಾದಕ ವಸ್ತುಗಳು ನಮ್ಮ ಕ್ಷೇತ್ರಕ್ಕೆ ಬರಬಾರದು ಆ ದಿಕ್ಕಲ್ಲಿ. ಮತ್ತೆ ವಿಶೇಷವಾಗಿ ಯಾಕೋ ಏನೋ ಗೊತ್ತಿಲ್ಲ, ಈ ಹಿಂಗಾರಿನ ಮಳೆ ಯಾಕೋ ಒಂಥರ ಕೈ ಕೊಡ್ತಾ ವಾತಾವರಣ ಕಾಣ್ತಾ ಇದೆ. ಈ ಸಂದರ್ಭದಲ್ಲಿ ಏನು ಎಮರ್ಜೆನ್ಸಿ ರೈತರಿಗೆ ಏನು ವಿಶ್ವಾಸ ತುಂಬೋ ಕಾರ್ಯ ಆಗಬೇಕು, ಆ ದಿಕ್ಕಲ್ಲಿ ಕೃಷಿಕರಿಗೆ ಏನು ಧೈರ್ಯ ತುಂಬಬೇಕು, ಆ ದಿಕ್ಕಲ್ಲೂ ಕೂಡ ಜಿಲ್ಲಾಧಿಕಾರಿಗಳ ಮೀಟಿಂಗ್ ಕರೆದು ಗಮನವನ್ನು ಕೊಡ್ತೀವಿ ಸರ್. ನಿಮ್ಮ ಗೆಲುವಿನ ಮೂಲಕ ನಿಮ್ಮ ವಿರೋಧಿಗಳಿಗೆ ಏನು ಉತ್ತರ ಕೊಡ್ತೀರಿ ಸರ್? ಚುನಾವಣೆ ಬಂದಾಗ ಸಹಜ ಪರ ವಿರೋಧ ಚರ್ಚೆಗಳು ಆಗೋದು ಸಹಜ. ಆದರೆ ಈ ಬಾರಿ ಅತಿರೇಕ ಮೀರಿ ಹಗುರ ಮಾತಾಡುವಂತ ಪ್ರಯತ್ನ ಆಯಿತು. ಇಷ್ಟ ಆದರೂ ಕೂಡ ನಮ್ಮ ಸಂಘಟನೆ ಕಡೆಯಿಂದ ಯಾರೊಬ್ಬರು ಕೂಡ ಹಗುರ ಮಾತಾಡುವಂತ ಪ್ರಯತ್ನ ಮಾಡಿಲ್ಲ. ಇನ್ನಾದರೂ ಇದನ್ನು ಅರ್ಥ ಮಾಡಿಕೊಂಡು ಈ ವೈಯಕ್ತಿಕ ಟೀಕೆಯಿಂದ ಏನು ಸಾಧನೆ ಮಾಡ್ಲಿಕ್ಕೆ ಆಗಲ್ಲ. ಒಟ್ಟಾಗಿ ಒಂದಾಗಿ ಜನರ ಒಂದು ಸೇವೆ ಮಾಡುವಂತ ಕೆಲಸಕ್ಕೆ ಸಹಕಾರ ಕೊಡಬೇಕು ಅಂತ ನಾನು ವಿನಂತಿಯನ್ನ ಮಾಡ್ತೀನಿ. ಕೊನೆಯದಾಗಿ ನಿಮ್ಮ ಗೆಲುವನ್ನ ಯಾರಿಗೆ ಅರ್ಪಿಸ್ತೀರಿ? ನಮ್ಮ ಕ್ಷೇತ್ರದ ಮತದಾರರಿಗೆ, ನಮ್ಮ ಕ್ಷೇತ್ರದ ಕಾರ್ಯಕರ್ತರಿಗೆ ಈ ಗೆಲುವನ್ನು ಸಮರ್ಪಣೆಯನ್ನು ಮಾಡ್ತೀನಿ ಸರ್. ಇದಿಷ್ಟು BY ಅಂದ್ರೆ BY ರಾಘವೇಂದ್ರ ಮಾತಾಡ್ತಾ ಇದ್ರು. ಯಾರೇ ಬಂಡಾಯ ಎದ್ರು ಕೂಡ, ಯಾರೇ ಸ್ಪರ್ಧೆ ಮಾಡಿದ್ರು ಯಾವುದೇ ರೀತಿ ಎಫೆಕ್ಟ್ ಆಗಿಲ್ಲ ಅನ್ನುವಂಥ ವಿಚಾರವನ್ನ